ಇದು ಪಾರಂತಿ ಕ್ಷೇತ್ರ ಅಂತೇಳಿ. ಈ ಪಾರಂತಿ ಕ್ಷೇತ್ರದಲ್ಲಿ ಪಾರ್ವತಿ ಮತ್ತು ಪಂಚಲಿಂಗೇಶ್ವರರು ಬಂದು ನೆಲೆಸಿದ್ದಾರೆ ಅಂತ ಲೆಕ್ಕ. ಈ ಪಂಚಲಿಂಗೇಶ್ವರ ಪಾರ್ವತಿ ಅಂದರೆ ಇಲ್ಲಿ ವಿಶೇಷವಾಗಿ ಫಲವನ್ನು ಕೊಡುವಂತಹ ಒಂದು ಕ್ಷೇತ್ರ ಆಗಿದೆ. ಆ ಕ್ಷೇತ್ರದಲ್ಲಿ ಈಗ ಬ್ರಹ್ಮಕಲಶಾಭಿಷೇಕ ಆಗ್ತದ ಸಮಯ. ಈ ಬ್ರಹ್ಮಕಲಶಾಭಿಷೇಕ ಅಂತ ಹೇಳಿದರೆ ನಾವು ಈ ಕಲಶಕ್ಕೆ ಎಲ್ಲ ಕಲೆಗಳನ್ನೆಲ್ಲ ಆವಾಹನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನು ದೇವರಿಗೆ ಅಭಿಷೇಕ ಮಾಡುವುದಕ್ಕೆ ಬ್ರಹ್ಮಕಲಶ ಅಂತ ಹೇಳ್ತಾರೆ. ಬ್ರಹ್ಮ ಅಂತ ಹೇಳಿದರೆ ದೊಡ್ಡದು ಅಂತ ಲೆಕ್ಕ. ಈ ದೊಡ್ಡ ಕಲಶಕ್ಕೆ ಎಲ್ಲ ಚತುರ್ನವತಿ ಕಲೆಗಳನ್ನೆಲ್ಲ ನಾವು ಆವಾಹನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಅದನ್ನು ದೇವರಿಗೆ ಅಭಿಷೇಕ ಮಾಡಿ ಅಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂತೇಳಿ. ಈ ಸಾನ್ನಿಧ್ಯ ವೃದ್ಧಿಗೋಸ್ಕರ ಅದಕ್ಕಿಂತ ಮೊದಲು ನಾವು ಅನೇಕ ಕಾರ್ಯಗಳನ್ನೆಲ್ಲ ಇಲ್ಲಿ ಮಾಡ್ತೇವೆ. ತತ್ವ ಹೋಮಗಳು, ಹಾಗೆ ಪ್ರೋಕ್ತ ಹೋಮಗಳು, ಆಮೇಲೆ ಶಾಂತಿ ಹೋಮಗಳು. ಹಾಗೆ ನಾಳೆಯ ದಿವಸದಲ್ಲಿ ಇಲ್ಲಿ ಕೋಟಿ ಪಂಚಾಕ್ಷರಿ ಯಾಗ ಆಗ್ತದೆ. ಹಾಗೆಯೇ ಅಲ್ಲಿ ಗಣಹೋಮ ಸಹ ಆಗ್ತದೆ. 108 ತೆಂಗಿನಕಾಯಿ ಗಣಹೋಮ ಅದನ್ನು ಮಾಡುವ ಕಾರಣ ಈ ಕ್ಷೇತ್ರಕ್ಕೆ ಬರುವಂಥ ಅರಿಷ್ಟಗಳು ಆಗಲಿ ದೃಷ್ಟಿಗಳು ಆಗಲಿ ಎಲ್ಲ ನಿವಾರಣೆ ಆಗಿ ಆ ದೇವರ ಸಾನ್ನಿಧ್ಯದಿಂದ ಎಲ್ಲ ಭಕ್ತರ ಅಭೀಷ್ಟಗಳು ನೆರವೇರಿ ಇಲ್ಲಿಗೆ ವಿಶೇಷವಾಗಿ ಮದುವೆಯ ಒಂದು ಸಂಕಲ್ಪ ಮಾಡಿಕೊಂಡು ಬರ್ತಾರೆ. ಮಕ್ಕಳ ಆಗಬೇಕು ಅಂತೇಳಿ ಸಂತಾನದ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ಇಲ್ಲಿಗೆ ಬರ್ತಾರೆ. ಅವರ ಎಲ್ಲರ ಅಭಿಷೇಕಗಳು ಹಾಗೆಯೇ ಅವರಿಗೆ ಬರುವಂಥ ಎಲ್ಲ ಅರಿಷ್ಟಗಳು ನಿವಾರಣೆ ಆಗಿ ಅವರ ಅಭೀಷ್ಟಗಳನ್ನು ಆ ದೇವರು ನೆರವೇರಿಸಿಕೊಟ್ಟು ಉತ್ತರೋತ್ತರ ಶ್ರೇಯಸ್ಸು ಮಾಡಿ ಇಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳ ಹಾಗೆ ಎಲ್ಲ ಪರ ಊರವರ ಎಲ್ಲ ಸಹಕಾರದಿಂದ ಇಲ್ಲಿ ಈಗ ಅಂದರೆ ಊರಿನವರ ತುಂಬ ಇಲ್ಲಿ ಅವರು ಶ್ರಮದಾನ ಮಾಡಿದ್ದಾರೆ. ಈ ಶ್ರಮದಾನವನ್ನು ಅವರು ನಿಸ್ಸಂಕೋಚವಾಗಿ ನಮ್ಮ ಊರು, ನಮ್ಮ ದೇವರು, ನಮ್ಮ ಒಂದು ಪರಿಸರ ಅಂತ ಹೇಳಿ ಬಹಳ ಪ್ರೀತಿಯಿಂದ ಮಾಡಿದ್ದಾರೆ. ಅವರಿಗೆ ಎಲ್ರಿಗೂ ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹ ಮಾಡಿ ಉತ್ತರೋತ್ತರ ಶ್ರೇಯಸ್ಸು ಮಾಡಿ ಕಾಪಾಡಲಿ ಅಂತೇಳಿ ನಾವು ದೇವರೆಲ್ಲ ಹಾಗೆ ಬೇಡ್ತೇವೆ. ಹಾಗೆ ಪಂಚಲಿಂಗೇಶ್ವರ ಅಂತ ಹೇಳಿದರೆ ನಾವು ಅಭೀಷ್ಟವನ್ನು ಕೊಡುವಂತಹ ದೇವರು. ದೇವರ ಒಂದು ಉದ್ದೇಶದಲ್ಲಿ ಮಾಡುವಂತಹ ಈ ಬ್ರಹ್ಮಕಲಶದಿಂದ ಸಾನ್ನಿಧ್ಯವು ವೃದ್ಧಿಯಾಗಬೇಕು. ಹಾಗೆಯೇ ಎಲ್ರಿಗೂ ಅದರಿಂದ ಒಳ್ಳೆಯದಾಗಬೇಕು ಅಂತ ಹೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು.